ನನ್ನ ಜನ್ಮದಿನಾಚರಣೆ ಇವತ್ತು. ಅದಕ್ಕೋಸ್ಕರ ಹಾರೈಸಲಿಕ್ಕೆ ಬಂದಂತ ಎಲ್ಲ ನಮ್ಮ ಗೌರವಾನ್ವಿತ ನಮ್ಮ ಪಕ್ಷದ ಹಿರಿಯರಿರ್ಬೋದು, ನಮ್ಮ ಸಂಘಟನೆಯ ಶಾಸಕರಿರ್ಬೋದು, ಅದೇ ರೀತಿ ನಮ್ಮ ಜೆಡಿಎಸ್ನ ಮುಖಂಡರುಗಳು ಮತ್ತೆ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತ ಬಂಧುಗಳು, ಹಾರೈಸಲಿಕ್ಕೆ ಬಂದಂತ ಎಲ್ಲ ಸ್ನೇಹಿತರಿಗೆ ನಮ್ಮ ಸಂಘಟನೆ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ವೈಯಕ್ತಿಕವಾಗಿ ಶುಭಾಶಯಗಳನ್ನ ಮೊದಲನೇದಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾರೆ. ಇವತ್ತು ಯೋಗ ಇವತ್ತು ಜನಸೇವೆ ಮಾಡುವಂತ ಒಂದು ಅವಕಾಶ ನಮ್ಮ ಕ್ಷೇತ್ರದ ಜನ, ನಮ್ಮ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದ ಬೈಂದೂರು ಕ್ಷೇತ್ರ ಕೂಡ ಸೇರ್ಕೊಂಡು ಇವತ್ತು ಜನಸೇವೆ ಮಾಡುವಂತ ಒಂದು ಆಶೀರ್ವಾದವನ್ನ ನಮ್ಮ ಕ್ಷೇತ್ರದ ಜನ ಮಾಡ್ತಾ ಇದ್ದಾರೆ. ಸಹಜ, ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ನನ್ನ ಚುನಾವಣೆಯ ಅಂತರ ಹತ್ತತ್ರ 52,000 ಇತ್ತು. ನಾಲ್ಕನೇ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಆ ಒಂದು ಗೆಲುವಿನ ಅಂತರ 2,48,000 ಹತ್ತತ್ರ ಬಂದಿದೆ. ಮತ್ತೆ ಪ್ರತಿಷ್ಠಿತ ಮತನೂ ಕೂಡ ಹೆಚ್ಚಿಗೆ ಆಗಿದೆ. ಅದಕ್ಕೆ ಕಾರಣ ಗೌರವಿತ ನರೇಂದ್ರ ಮೋದಿಜಿಯವರು ಕೊಟ್ಟಂತ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಮತ್ತೆ ವಿಶೇಷವಾಗಿ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಮಾಡಿದಂತ ಅಭಿವೃದ್ಧಿ ಕಾರ್ಯ, ಮತ್ತೆ ನಮ್ಮ ಜೆಡಿಎಸ್ ಮತ್ತೆ ನಮ್ಮ ಪಕ್ಷದ ಒಂದು ಹೊಂದಾಣಿಕೆ ಗೌರವದ ಕುಮಾರಸ್ವಾಮಿಗಳು ಕೂಡ ಚುನಾವಣಾ ಪ್ರಚಾರದಲ್ಲಿ ಬಂದಿದ್ರು. ಅದಕ್ಕಿಂತ ವಿಶೇಷವಾಗಿ ನಮ್ಮ ವೇದಿಕೆಯಲ್ಲಿರುವಂತ ನಮ್ಮ ಗೌರವದ ಚುನಾಯಿತ ಪ್ರತಿನಿಧಿಗಳು ಒಂದು ಸಹೋದರರಂತೆ ಎಲ್ಲ ರೀತಿಯಂತ ಅವರು ಕೊಟ್ಟಂತ ಸಹಕಾರ, ನಮ್ಮ ಸಂಘಟನೆ ಹಾರೈಕೆ ಇವತ್ತು ಈ ಹಂತದಲ್ಲಿ ನಂಗೆ ಗೆಲ್ಲಕ್ಕೆ ಸಾಧ್ಯ ಆಯಿತು. ನಾನು ಯಾಕೆ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ ಒಂದು ಅಕೌಂಟಬಿಲಿಟಿಯನ್ನ ನಾವು ಕೊಡ್ಬೇಕಾಗುತ್ತೆ. ನನ್ನ ಆಸೆ ಇದೆ, ನಮ್ಮ ಸಂಘಟನೆ ಅಪೇಕ್ಷೆ ಇದೆ, ನಮ್ಮೆಲ್ಲರ ಅಪೇಕ್ಷೆ ಇದೆ, ನಾವೆಲ್ಲರೂ ಕೂಡ ನಮ್ಮ ಶಿವಮೊಗ್ಗವನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಸಂಪರ್ಕ ಜೋಡಿಸುವ ದಿಕ್ಕಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನೇನು ಇಲ್ಲಿ ಆದ್ಯತೆಯನ್ನು ನಾವು ಕೊಡಬೇಕು, ಅದನ್ನ ನಾವು ಕೊಟ್ರೆ ತಂತಾನಾಗೆ ಅಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದು ಪ್ರವಾಸೋದ್ಯಮ ಇರ್ಬೋದು, ಕೈಗಾರಿಕಾ ವಿಚಾರದಲ್ಲಿ ಇರ್ಬೋದು, ಒಂದು ಆಧ್ಯಾತ್ಮಿಕ ಕೇಂದ್ರಗಳ ಒಂದು ಅಭಿವೃದ್ಧಿ ಇರ್ಬೋದು, ದೇವರು ಕೊಟ್ಟಂತ ಅನೇಕ ಕ್ಷೇತ್ರಗಳ ಸರ್ವಾಂಗೀಣ ಅಭಿವೃದ್ಧಿ ಇರ್ಬೋದು, ಜೊತೆಗೆ ರೈಲ್ವೆ, ಹೈವೇ, ಏರ್ವೇಸ್ ಇರ್ಬೋದು, ಇದೆಲ್ಲದೂ ಕೂಡ ಕನೆಕ್ಟಿವಿಟಿ ಮಾಡುವ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ವಾಟರ್ ವೇಸ್ ಪೆಂಡಿಂಗ್ ಇದೆ. ಮೊನ್ನೆ ಅದನ್ನು ಕೂಡ KPTCL ಇಂದ ಒಂದು ಸರ್ವೆ ರಿಪೋರ್ಟ್ ಅನ್ನು ತರಿಸುವಂತ ಪ್ರಯತ್ನ. ನಾವೇನಾದ್ರೂ ನಮ್ಮ ಸಿಗಂದೂರಿಂದ ಆ ಒಂದು ಶರಾವತಿ ನದಿ ನಡೀತಾ ಇದೆ. ಈಗ ಆಲ್ರೆಡಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಒಂದು ವಾಟರ್ ವೇಸ್ ಗಳನ್ನ ಗುರುತಿಸುವಂತ ಕೆಲಸ ಆಗಿದೆ. ಅದ್ರ ಪ್ರಕಾರ ನಮ್ಮ ತಾಳಗುಪ್ಪು ನಿಂತು ಬಿಡುತ್ತೆ, ಹೊನ್ನಾವರ ತಾಳಗುಪ್ಪು ನಿಂತು ಬಿಡುತ್ತೆ. ಅಲ್ಲಿಂದ ಮುಂದೆ ಆ ಒಂದು ರೀಚ್ ಅನ್ನ ಸೇರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ದಿಕ್ಕಲ್ಲಿ ಆ ವರ್ಷ ಪೂರ್ತಿ ಎಷ್ಟು ನೀರು ನಿಂತಿರುತ್ತೆ, ಮಳೆ ಕಮ್ಮಿ ಆದರೂ ಕೂಡ ನಾಳೆ ತರುವಂತ ನಾವು ಬೋಟ್ ಇರ್ಬೋದು, ಕ್ರೂಸ್ ಇರ್ಬೋದು, ಯಾವುದೇ ಒಂದು ಓಡಾಡಕ್ಕೆ ತೊಂದರೆ ಆಗಬಾರ್ದು. ಮಧ್ಯ ಸಣ್ಣ ಪುಟ್ಟ ಆ ಮರದ ಬೇರ್ಗಳೇನಿದೆ ಅದು ಯಾವ್ದಾದ್ರು ಒಂದು ಲೈನಲ್ಲಿ ಅದು ಸಣ್ಣ ಪುಟ್ಟದು ಕ್ಲಿಯರೆನ್ಸ್ ಆದ್ರೆ ವರ್ಷ ಪೂರ್ತಿ ನಮ್ಮ ಆ ಒಂದು ದಿಕ್ಕಲ್ಲಿ ನಾವು ಅದನ್ನ ರನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ದಿಕ್ಕಲ್ಲೂ ಕೂಡ ಹೋಮ್ವರ್ಕ್ ಆಗ್ತಾ ಇದೆ. ಹಾಗಾಗಿ ಬರುವಂತ ದಿನದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಯಾರೇ ಬಂದರೂ ಕೂಡ ಒಂದು ವಾರ ನೆಮ್ಮದಿಯಿಂದ ಇದ್ದು ಎಲ್ಲ ರೀತಿಯಂತ ಅಭಿವೃದ್ಧಿ ಕಾರ್ಯ ಆಗ್ಬೇಕು. ನಾನು ಮೊನ್ನೆ ಹೇಳಿದೆ, ನನ್ನ ಆಸೆ ಇತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ನಮ್ಮ ಒಂದು ಐತಿಹಾಸಿಕವಾದಂತ ಕೋಟೆಕಂಗೂರು ಕೋಚಿಂಗ್ ಡಿಪೋ ಒಂದು 100 ಕೋಟಿಯ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಬರುವಂತ ದಿನದಲ್ಲಿ ಒಂದು ಐತಿಹಾಸಿಕವಾದಂತ ಒಂದು ಸಂಪರ್ಕದ ಒಂದು ಕೇಂದ್ರ ಆಗಲಿಕ್ಕೆ ಅದು ಕಳೆದ ಒಂದು 7-8 ವರ್ಷಗಳಿಗೆ ಮಾಡಿದಂತ ಹೋಮ್ವರ್ಕ್ ಇವತ್ತು ಅದು ರಿಸಲ್ಟ್ ಸಿಗ್ತಾ ಇದೆ. ಹಾಗಾಗಿ ಈಗ ಆಲ್ರೆಡಿ ಬೆಂಗಳೂರು, ಮೈಸೂರು, ಇಲ್ಲಿ
ಜಂಕ್ಷನ್ಗಳು ಟ್ರಾಫಿಕ್ಗಳು ಹೆಚ್ಚಿಗೆ ಆಗಿರೋದ್ರಿಂದ ಬರುವಂತ ದಿನದಲ್ಲಿ ಇದೆಲ್ಲ ಟ್ರೈನ್ಗಳನ್ನ ನಮ್ಮ ಶಿವಮೊಗ್ಗಕ್ಕೆ ಡೈವರ್ಟ್ ಆಗಬೇಕು. ಮತ್ತೆ ಎಷ್ಟು ಅಡ್ವಾನ್ಸ್ ಆಗಿ ಅವ್ರು ಹೋಮ್ವರ್ಕ್ ಮಾಡ್ತಾರೆ ಅಂದ್ರೆ, ಈಗ ಆಲ್ರೆಡಿ ಒಂದು ವರ್ಷ ಮೊದಲೇ ಯಾವ್ಯಾವ ಟ್ರೈನ್ ಅನ್ನ ನಮ್ಮ ಕೋಟೇಶ್ವರ ಕೋಚಿಂಗ್ ಡಿಪೋ ಇಂದ ಅವ್ರು ರನ್ ಮಾಡಬೇಕು, ಈಗಾಗಲೇ 4-5 ರಾಜ್ಯಗಳಿಗೆ ಆಗ್ತಾ ಇದೆ. ಮತ್ತೆ ನನ್ನ ಆಸೆ ಇದೆ, ಮೊನ್ನೆ ಗೌರವಿತ ಕೇಂದ್ರ ಸಚಿವರು ಅವರ ಮಂದಾಳದ ಮಾತನ್ನ ಹೇಳಿದ್ದಾರೆ, ನನಗೆ ರಾಜ್ಯ ಸರ್ಕಾರ ನಮ್ಮ ಫಾಸ್ಟ್ಗೆ ಲ್ಯಾಂಡ್ ಎಕ್ವಿಷನ್ ಪ್ರೋಸೆಸ್ಗೆ ಆಗ್ತಾ ಇಲ್ಲ, ಹಾಗಾಗಿ ನಾವು ಶಿವಮೊಗ್ಗ ಹರಿಹರ ನಾವು ಅದನ್ನ ನಮ್ಮ ಸರ್ವೆ ಇದರಿಂದ ಬಿಟ್ಟಿದ್ದೀವಿ ಅಂತ ಕೂಡ ಅವರು ಮೊನ್ನೆ ಮಾತಾಡ್ತಾ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಶಿವಮೊಗ್ಗ ಶಿಕಾರಿಪುರ ಆಗಿದೆ. ಶಿಕಾರಿಪುರ ರಾಣೆಬೆನ್ನೂರು ಮೊನ್ನೆ 100 ಕೋಟಿ ನಮಗೆ ಲ್ಯಾಂಡ್ ಎಕ್ವಿಷನ್ ಬೇಕಾಗಿತ್ತು, 25 ಕೋಟಿ ಕೊಟ್ಟಿದ್ದಾರೆ, ಇನ್ನು 75 ಕೋಟಿ ಕೊಡಬೇಕು ನನಗೆ. ಆಯ್ತು ಅಂದ್ರೆ ನಾನು ಟೆಂಡರ್ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ದಿಕ್ಕಲ್ಲೂ ಕೂಡ ನಾನು ರಾಜ್ಯ ಸರ್ಕಾರ ಜೊತೆಗೆ ಟಚ್ ಅಲ್ಲಿ ಇದ್ದೇನೆ. ಏನೇನು ಕೆಲಸ ಕಾರ್ಯಗಳಾಗಬೇಕು ಆ ದಿಕ್ಕಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಶಿವಮೊಗ್ಗ ನಮ್ಮ ತಾಳಗುಪ್ಪದಿಂದ ಹೊನ್ನಾವರ ಮತ್ತೆ ನಮ್ಮ ತಾಳಗುಪ್ಪದಿಂದ ಸಿರ್ಸಿ ಸಿದ್ದಾಪುರ ಈ ಎರಡೂ ಕೂಡ ಸರ್ವೆ ಆಗಿದೆ, ರಿಪೋರ್ಟ್ ಸಬ್ಮಿಟ್ ಆಗಿದೆ. 75% ಫಾರೆಸ್ಟ್ ಅಂತ ರಿಪೋರ್ಟ್ ಬಂದಿದೆ. ಆದ್ರೆ ಕಮರ್ಷಿಯಲ್ ಒಂದು ವಯಬಿಲಿಟಿ ಲೆಕ್ಕ ತೆಗೆದುಕೊಂಡಾಗ 18% ಪ್ಲಸ್ ತೋರಿಸ್ತಾ ಇದೆ. ಯಾವುದು ಹೊನ್ನಾವರ ನಮ್ಮ ತಾಳಗುಪ್ಪ ಸಿದ್ದಾಪುರ ಸಿರ್ಸಿ ಸಿದ್ದಾಪುರ ಪ್ಲಸ್ 18% ತೋರಿಸ್ತಾ ಇದೆ. ಇದು -8% ತೋರಿಸ್ತಾ ಇದೆ. ಯಾವುದು ಶಿವಮೊಗ್ಗ ನಮ್ಮ ತಾಳಗುಪ್ಪ ಹೊನ್ನಾವರ ಅದು ಮೈನಸ್ ತೋರಿಸ್ತಾ ಇದೆ. ಹಾಗಾಗಿ ನಾನು ಅದನ್ನ ನಿಮಗೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಹೆಚ್ಚಿಗೆ ಆಗ್ಬೋದು, ಸುಮಾರು 3-3.5 ಸಾವಿರ ಕೋಟಿ ಬೇಕಾಗ್ಬೋದು. ಆದ್ರೆ ಅದನ್ನ ನೀವು ಹೋಮ್ವರ್ಕ್ ನೋಡ್ಲಿಕ್ಕೆ ಹೋಗ್ಬೇಡಿ, ಎರಡನ್ನೂ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ನಾನು ಮತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಟ್ಟಾಗಿ ಸೇರಿ ಅಶ್ವಿನಿ ವೈಷ್ಣವ್ ಅಂತ ಮೊನ್ನೆ ವಿನಂತಿ ಮಾಡುವಂತ ಪ್ರಯತ್ನ ಆಗಿದೆ. ಒಂದು ಎರಡನೇದು ಕೋಸ್ಟಲ್ ಲೈನಿಗೆ ಲಿಂಕ್ ಮಾಡ್ಲಿಕ್ಕೆ 2 ರೀತಿ ಯೋಚನೆ ಮಾಡ್ತೀವಿ. ಒಂದು ಶಿವಮೊಗ್ಗದಿಂದ ಆಗುಂಬೆ ಘಾಟ್ ಏನು ಟನಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಆ ಟನಲ್ ಅಲ್ಲೇ ಹೈವೇ ಮತ್ತೆ ರೈಲ್ವೆ ಎರಡನ್ನೂ ಕೂಡ ಪಾಸ್ ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡ್ತೀವಿ. ಅವಾಗ ಅಲ್ಲಿ ಚರ್ಚೆ ಆಗಿದ್ದು ಅಧಿಕಾರಿಗಳ ಜೊತೆಗೆ ಟೋಟಲ್ ಟನಲ್ ಬಿಡ್ತು ತುಂಬಾ ಅಲ್ಲ ಆಗುತ್ತೆ, ಸಮಸ್ಯೆ ಆಗುತ್ತೆ, ಅದನ್ನ ಹೈವೇ ಮಾತ್ರ ಕನ್ಸಿಡರ್ ಮಾಡೋಣ, ನಾವು ಓಪನ್ ಇದೆಲ್ಲ ತೆಗೆದುಕೊಂಡು ಹೋಗೋಣ ಅಂತ 2 ರೀತಿ ಸರ್ವೆ ಆಗ್ತಾ ಇದೆ. ಒಂದು ಕೋಟೆಗೂರಿಂದ ಇಂಡಿಪೆಂಡೆಂಟ್ ಲೈನ್ ಮಾಡಿಕೊಂಡು ಅದು ಇಂಡಿಪೆಂಡೆಂಟ್ ಲೈನ್ ಮಾಡ್ಕೊಂಡು ಮಂಗಳೂರಿಗೆ ತೆಗೆದುಕೊಂಡು ಹೋಗೋದು. ಇನ್ನೊಂದು ಯೋಚನೆ ಮಾಡ್ತಾ ಇದ್ವಿ, ಈಗ ಆಲ್ರೆಡಿ ನಮ್ಮ ಹಾಸನಕ್ಕೆ, ನಮ್ಮ ಶೃಂಗೇರಿಗೆ, ನಮ್ಮ ಶಿವಮೊಗ್ಗ ಇಲ್ಲೊಂದು ನಮ್ಮ ಇದಿದೆಯಲ್ಲ ರೈಲ್ವೆ ಸ್ಟೇಷನ್ ಅರ್ಸಾಳಿಂದ ಲಿಂಕ್ ಮಾಡಿ ತೀರ್ಥಹಳ್ಳಿ ಲಿಂಕ್ ಮಾಡಬೇಕು, ತೀರ್ಥಹಳ್ಳಿ ಮುಖಾಂತರ ಶೃಂಗೇರಿ ಲಿಂಕ್ ಮಾಡಬೇಕು, ಶೃಂಗೇರಿಯಿಂದ ಚಿಕ್ಕಮಗಳೂರು ಲಿಂಕ್ ಆಯ್ತು ಅಂದ್ರೆ ಚಿಕ್ಕಮಗಳೂರಿಂದ ಹಾಸನ ಇದೆ, ಹಾಸನ ಮುಖಾಂತರ ಈಗ ಆಲ್ರೆಡಿ ರೈಲ್ವೆ ಟ್ರ್ಯಾಕ್ ಇದೆ, ಸುಮಾರು 300 ಚಿಲ್ಲರೆ ಕಿಲೋಮೀಟರ್ ಆಗುತ್ತೆ. ನಾನು ನೇರ ಮಾಡಿದ್ರೆ 200 ಚಿಲ್ಲರೆ ಕಿಲೋಮೀಟರ್ ಬರ್ತಾ ಇದೆ. ಹಾಗಾಗಿ ಒಂದು 100 ಕಿಲೋಮೀಟರ್ ಕಮ್ಮಿ ಮಾಡ್ಲಿಕ್ಕೆ ಮತ್ತೆ ಕೋಟಗಟ್ಟಲೆ ಇಂಡಿಪೆಂಡೆಂಟ್ ರೂಟ್ ಆಗೋದ್ ಬದಲು ಇರೋ ಲಿಂಕಿಗೆ ಚಿಕ್ಕಮಗಳೂರು ಲಿಂಕ್ ಮಾಡ್ಬಿಟ್ಟು ಶೃಂಗೇರಿ ಮುಖಾಂತರ ಲಿಂಕ್ ಮಾಡ್ಬಿಟ್ರೆ ಹೇಗೆ ಅಂತೇಳಿ ಚರ್ಚೆ ಆಗ್ತಿದೆ. ಮೋಸ್ಟ್ಲಿ ಅದು ಕೂಡ ನನಗೆ ಒಪ್ಪಿಗೆ ಸಿಗ್ತಾ ಇದೆ, ಅಲ್ಲಿ ಸರ್ವೆ ಕಾರ್ಯ ಅದು ಪಾಸಿಟಿವ್ ಬಂದಿದೆ. ಹಾಗಾಗಿ ಇನ್ನೊಂದು ನಮ್ಮ VISL ಫ್ಯಾಕ್ಟ್ರಿ, ಅದಕ್ಕೆ ನಾಳೆ 100 ಡಿಸೆಂಬರ್ ಒಳಗೆ ನಮ್ಮ ಕುಮಾರಸ್ವಾಮಿಗಳು ಮೊನ್ನೆ ಅವರು ನಾವು ಕೂತ್ಕೊಂಡು ನಮ್ಮ ರಾಜ್ಯದ ಒಬ್ಬ ಕೈಗಾರಿಕಾ ಸಚಿವರು ಕೇಂದ್ರದ ಸಚಿವರಾಗಿದ್ದು ನಮಗೆ ಶಕ್ತಿ ಸಿಕ್ಕಂಗೆ ಆಯ್ತು. ಡಿಸ್ಇನ್ವೆಸ್ಟ್ಮೆಂಟ್ ಇಂದ ತೆಗೆಯಲ್ಲ, ಡಿಸ್ಇನ್ವೆಸ್ಟ್ಮೆಂಟ್ ಇದರಲ್ಲಿ VISL ಹಾಗೆ ಇರುತ್ತೆ. ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸೇರಿನ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹಂತತ್ವವಾಗಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ವಿಚಾರ ಕ್ಲಿಯರ್ ಆಗಿದೆ. ಸೊ ಡಿಸೆಂಬರ್ ಒಳಗೆ ಅದಕ್ಕೆ ಪುನಶ್ಚೇತನ ಆಗ್ಲಿಕ್ಕೆ ಏನ್ ಬೇಕು ಎಲ್ಲ ರೀತಿಯಿಂದ ಪ್ರಯತ್ನಗಳು ಆಗ್ತಾ ಇದೆ. ಸೊ ನಾಳೆ ಮೈನ್ಸ್ ಇದು ಐರನ್ನೂರು ನಮಗೆ ಬರಬೇಕು ಅಂದ್ರೆ VISLಗೆ ರೈಲ್ವೆ ರೂಟ್ ಬೇಕಾಗತ್ತೆ. ಹಾಗಾಗಿ ಚಿಕ್ಕಜಾಜೂರಿಗೆ ಆಲ್ರೆಡಿ 2 ಕೋಟಿ ಹಣವನ್ನು ಕೊಟ್ಟಿದೆ ಸರ್ವೆ ಮಾಡ್ಲಿಕ್ಕೆ, ಅದು ಕೂಡ ರಿಪೋರ್ಟ್ ಬರುತ್ತೆ. ಓನ್ಲಿ 80 ಕಿಲೋಮೀಟರ್ಸ್ ಅದು ಚನ್ನಗಿರಿ ಮುಖಾಂತರ ಭದ್ರಾವತಿ ಚನ್ನಗಿರಿ ಚಿಕ್ಕಜಾಜೂರಿಗೆ ಲಿಂಕ್ ಮಾಡ್ಲಿಕ್ಕೆ ಆ ಪ್ರಯತ್ನ ಕೂಡ ಆಗ್ತಾ ಇದೆ. ಹಾಗಾಗಿ ಬರೋದ್ರಲ್ಲಿ ರೈಲ್ವೆ ಸೆಕ್ಟರ್ ನಲ್ಲಿ ನಮ್ಮ ಶಿವಮೊಗ್ಗ ಒಳ್ಳೆ ರೀತಿಯಿಂದ ಕೇಂದ್ರ ಆಗುತ್ತೆ. ಏರ್ಪೋರ್ಟ್ ಕೂಡ 90% ಆದ್ಮೇಲೆ ಬರೋದ್ರಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಏನ್ ಬೇಕು ಅದು ಕೂಡ ಆಗುತ್ತೆ. ಬೇಕಾದಷ್ಟು ಅದಕ್ಕೆ ಬೇಕಂತ ಭೂಮಿಯನ್ನು ನಮ್ಮ ರೈತರು ಕೊಟ್ಟಿದ್ದಾರೆ. ಹಾಗಾಗಿ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲೂ ಅಷ್ಟೇ ಸುಮಾರು 2-3 ಸಾವಿರ ಕೋಟಿಯ ಕಾಮಗಾರಿಗಳು ಶುರುವಾಗಬೇಕಾಗಿದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗಿದೆ. ಹಂತದಲ್ಲಿ ನಮ್ಮ ಅಧಿಕಾರಿಗಳು ಸಹಕಾರ ಕೊಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಸಾಕಷ್ಟು ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಒಂದು
ಕೇಬಲ್ ಗಾಡಿ ಸಂಬಂಧಪಟ್ಟಂಗೆ ಇರ್ಬೋದು. ನಾನು ಕೊಡ್ಚಾದ್ರಿ ಕೊಲ್ಲೂರು 4-5 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೆ. ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು. ಅದು ರೆವಿನ್ಯೂ ಲ್ಯಾಂಡ್ ಕೊಟ್ಟಾಯಿತು. ಅದು ಮತ್ತೆ ನಮ್ಮ ಲೈನ್ ಸಫಾರಿಯಿಂದ ಏನು ನ್ಯಾಷನಲ್ ಹೈವೇ ಅಪ್ ಟು ಅನಂತಪುರ ಏನಾಗಬೇಕು ಅದಕ್ಕೂ ಕೂಡ ಫಾರೆಸ್ಟ್ ಲ್ಯಾಂಡ್ ಬರುತ್ತೆ. ಅದು ಕ್ವಾಲಿಟೇಟಿವ್ ಲ್ಯಾಂಡ್ ಕೊಟ್ಟಾಯಿತು. ಈ ರೀತಿ ಹೈವೇ ಕ್ಷೇತ್ರದಲ್ಲೂ ಕೂಡ ಆಗ್ತಾ ಇದೆ. ವಿಶೇಷವಾಗಿ ಒಂದು ಐತಿಹಾಸಿಕವಾದಂತ ಒಂದು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಬೇಕಾಗಿದ್ದು ಶೆಟ್ಟಿಹಳ್ಳಿ ಅಭಯಾರಣ್ಯ ಸಂಬಂಧಪಟ್ಟಂತೆ ನಮ್ಮ ಸ್ಕ್ವೇರ್ ಕಿಲೋಮೀಟರ್ 392 ಸ್ಕ್ವೇರ್ ಕಿಲೋಮೀಟರ್ ಮತ್ತು 600 ಚಿಲ್ಲರೆ ಇತ್ತು. ಅಂದ್ರೆ ಫಾರೆಸ್ಟ್ ಲ್ಯಾಂಡ್ ಅಲ್ಲ, ನಮ್ಮ ರೆವಿನ್ಯೂ ಲ್ಯಾಂಡ್ ಅನ್ನ ಫಾರೆಸ್ಟ್ ಅವರು ಅವ್ರ ಬೌಂಡ್ರಿ ಸೇರಿಸ್ಕೊಂಡಿದ್ರು 300 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್. ಅದನ್ನ ಬಿಡಿಸೋದು ಸಣ್ಣ ವಿಚಾರ ಅಲ್ಲ. ಅದನ್ನ ಕೇಂದ್ರದ ಮುಖ್ಯ ಅಲ್ಲಿ ಮಾತಾಡಿ ಅಲ್ಲಿಂದ ಕ್ಲಿಯರ್ ಮಾಡಿಸಿ ಮತ್ತು ರಾಜ್ಯ ಸರ್ಕಾರ ಕೂಡ ಮೊನ್ನೆ ಕ್ಯಾಬಿನೆಟ್ ಕ್ಲಿಯರೆನ್ಸ್ ಕೊಟ್ಟಾದ್ಮೇಲೆ ಕ್ಲಿಯರ್ ಆಗಿದೆ. ಯಾರೋ ಒಬ್ಬ ಪುಣ್ಯಾತ್ಮ ಅದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ದಾರೆ, ಬಿಟ್ಟಿದ್ದು ಎಷ್ಟು ಸರಿ ಅಂತೇಳಿ. ಇಲ್ಲಿ ಫಾರೆಸ್ಟ್ ಲ್ಯಾಂಡ್ ಅನ್ನ ಬಿಟ್ಟಿಲ್ಲ, ಅದು ನಮ್ಮ ಜಾಗ ನಮಗೆ ವಾಪಸ್ ಕೊಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ಆ ವಿಚಾರದಲ್ಲೂ ಕೂಡ ಯಾವುದೇ ಗೊಂದಲ ಬೇಡ. ಅದರಿಂದ ಇಡೀ ನಮ್ಮ ಶಿವಮೊಗ್ಗ ನಗರ ಎಲ್ಲ ರೀತಿಯ ವ್ಯವಹಾರಗಳಿಗೆ ಮತ್ತು ವಿಶೇಷವಾಗಿ ಇಲ್ಲಿ ಬಗರ್ಗೂ ಮಧ್ಯ ಹಾಕಿದವರಿಗೆ ಇಂಥವ್ರಿಗೂ ಕೂಡ ವಿತೌಟ್ ಎನಿ ಫಾರೆಸ್ಟ್ ಎನ್ಒಸಿ ಇದ್ದಂಗೆ ಕ್ಲಿಯರ್ ಮಾಡೋದು ಕೂಡ ಅನುಕೂಲ ಆಗುತ್ತೆ. ಅಂದ್ರೆ ಈ ರೀತಿ ಶಿವಮೊಗ್ಗದ ಸರ್ವಾಂಗೀಣ ಒಂದು ಅಭಿವೃದ್ಧಿ ಆಗ್ತಾ ಇದೆ. ಮೊನ್ನೆ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಬೈಂದೂರು ಶಾಸಕರು ನಾವಿನ್ನು ಕೂಡ ಪ್ರಯತ್ನ ಮಾಡಿ ಗೌರವಿತ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ ಕೊಲ್ಲೂರು ಮುಖಾಂತರ ಕಾರಿಡಾರ್ ಆಗ್ಬೇಕಂತ ಒಂದು ಅಪೇಕ್ಷೆ ಇತ್ತು. 150 ಕೋಟಿಯ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ವಿ. ನನಗೆ ವಿಶ್ವಾಸ ಇದೆ ಇನ್ನೊಂದು ವಾರದಲ್ಲಿ ಟೆಂಡರ್‌ದಲ್ಲಿ 100 ಕೋಟಿ ಕ್ಲಿಯರೆನ್ಸ್ ಕೇಂದ್ರದಿಂದ ಆಗೋದು ಕೂಡ ಅದೇ ದೂರ ಇಲ್ಲ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದು, ಮೊನ್ನೆ ತಾವೆಲ್ಲರೂ ಕೂಡ ಪತ್ರಿಕೆಯಲ್ಲಿ ಬರ್ತಿದ್ರಿ, ಗಂಗೊಳ್ಳಿಯಲ್ಲಿ ಮೀನುಗಾರರು ಒಂದು ಇಡೀ ದೋಣಿನೇ ಮುಗಿಸ್ಕೊಂಡು ಮುಳುಗಡೆ ಆಯ್ತು ಅಂತ ಆಯ್ತು. ಅಲ್ಲಿಂದ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ಬೇಕು ಅಂದ್ರೆ ನಮಗೆ ಕುಂದಾಪುರದಲ್ಲಿ ಆಸ್ಪತ್ರೆ ಇದೆ, 16 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಕುಂದಾಪುರದಿಂದ ಗಂಗೊಳ್ಳಿಗೆ 1 ಕಿಲೋಮೀಟರ್ ಸಮುದ್ರ ಬ್ರಿಡ್ಜ್ ಮಾಡಿದ್ರೆ ವಿತಿನ್ 5 ಮಿನಿಟ್ಸ್ ನಮ್ಮ ತಾಲೂಕಿಂದ ನಾವು ಬರ್ಬೋದು. ಹಾಗಾಗಿ ಆ ಬ್ರಿಡ್ಜಿಗೆ ಎನ್ಒಸಿ ಬೇಕು ಅಂತ ಹೇಳಿ ಸರ್ವಾನಂದ ಸೋನೋವಾಲ್ ಅಸ್ಸಾಂ ಸಿಎಂ ಆಗಿದ್ದು, ಇವತ್ತು ಪೋರ್ಟ್ ಟ್ರೆಜರಿ ಕೇಂದ್ರದ ಮಂತ್ರಿಗಳಿದ್ದಾರೆ, ಮೊನ್ನೆ ಎನ್ಒಸಿ ಕೊಟ್ಟಿದ್ದಾರೆ. ಅದಕ್ಕೆ ಹಣವನ್ನ ಗಡ್ಕರಿ ಕೊಡ್ತಾರೆ. ಆ 1 ಕಿಲೋಮೀಟರ್ ಅದು ಕೂಡ ಆಗುತ್ತೆ. ಆ ರೀತಿ ನಮ್ಮ ಬೈಂದೂರಿನಲ್ಲಿ ಹೋದಂತ ನ್ಯಾಷನಲ್ ಹೈವೇ ಏನಿದೆ, ಪಾಪ ಊರ ಜನ ತುಂಬಾ ಕಿರಿಕಿರಿ ಆಗಿದೆ. ಇಲ್ಲಿಂದ ಆ ಕಡೆ ಶಾಲೆ ಹೋಗ್ಲಿಕ್ಕೆ ಇರ್ಬೋದು, ಇದಕ್ಕೆ ಸಮಸ್ಯೆಗಳಿದೆ. ಅಲ್ಲಲ್ಲಿ ಓವರ್ ಬ್ರಿಡ್ಜ್ ಕಟ್ಟಬೇಕು, ಇದಕ್ಕೂ ಒಂದು 200 ಕೋಟಿಯ DPR ಆಗಿ ಅದು ಕೂಡ ಟೆಂಡರ್ ಆಗಿದೆ, ಕೆಲಸ ಆಗ್ತಾ ಇದೆ. ಈ ರೀತಿ ಇಂದು ಕೂಡ ಜನ ತೆರಿಗೆ ದುಡ್ಡು ಕಟ್ತಾ ಇದ್ದಾರೆ. ತೆರಿಗೆ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಅವತ್ತು ಕೂಡ ಕಟ್ಟಿದ್ರು, ಇವತ್ತು ಕೂಡ ಕಟ್ತಾ ಇದ್ದಾರೆ. ಆದ್ರೆ ಇಂಡಿಯಾಕ್ಕೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿಲ್ಲ. ಇವತ್ತು ಹೇಗೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ಆಶ್ರಯದಿಂದ, ನಮ್ಮೆಲ್ಲ ಶಾಸಕರ ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ನಾವಿದ್ದು ಹೇಗೆ ಕೆಲಸ ಜನಕ್ಕೆ ಜನ ಇದನ್ನ ಕಂಪಾರಿಸನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ನಮ್ಮ ಶಿವಮೊಗ್ಗ ಕ್ಷೇತ್ರವನ್ನ ಒಂದು ಅಭಿವೃದ್ಧಿಯ ಕೊಡದ ತೆಗೆದುಕೊಳ್ಳುವಂತ ಒಂದು ಶಕ್ತಿಯನ್ನು ಕೊಟ್ಟಿದ್ದು ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳು, ನಮ್ಮ ಸಂಘಟನೆ, ನನಗೆ ಹಾರೈಸಿದಂತ ಎಲ್ಲ ಹಿರಿಯರಿಗೆ ನಾನು ನನ್ನ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಈ ಶಕ್ತಿ ಕೊಟ್ಟವರಿಗೆ ಅವರಿಗೆಲ್ಲರೂ ಕೂಡ ನಿಮ್ಮ ಮುಖಾಂತರ ನಾನು